ನಮಸ್ಕಾರ. ಇವತ್ತು ನಾವು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಬಾಲ ಮಹತ್ವದ ವಿದೇಶ ಪ್ರವಾಸದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಇತ್ತೀಚೆಗೆ ಮುಗಿದ 8 ದಿನಗಳ 5 ದೇಶಗಳ ಪ್ರವಾಸ. ಹೌದು. ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್, ಆಮೇಲೆ ನೆಮಿಬಿಯಾ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಕೆಲವು ಪ್ರಮುಖ ದೇಶಗಳು. ಕೇಳ್ದೆ. ಕಳೆದ 10 ವರ್ಷದಲ್ಲಿ ಇದು ಅವರ ಅತಿ ದೀರ್ಘವಾದ ಪ್ರವಾಸ ಅಂತ ಹೇಳ್ತಿದ್ದಾರೆ. ಹೌದು, ಖಂಡಿತವಾಗಿಯೂ. ಇದರ ಹಿಂದಿನ ಉದ್ದೇಶಗಳೇನು? ಏನಾದ್ರೂ ಸ್ಪೆಷಲ್ ಕಾರಣಗಳಿವ್ಯಾ ಈ ಪ್ರವಾಸಕ್ಕೆ? ನೋಡಿ, ಇದು ಕೇವಲ ಅಲ್ಲಿಗೆ ಹೋಗಿ ಬರೋದಲ್ಲ. ಅಂದ್ರೆ ದ್ವಿಪಕ್ಷೀಯ ಸಂಬಂಧಗಳನ್ನ ಗಟ್ಟಿ ಮಾಡೋದು ಒಂದು ಭಾಗ ಅಷ್ಟೇ. ಇದರ ದೊಡ್ಡ ಚಿತ್ರಣ ಏನಂದ್ರೆ, ಗ್ಲೋಬಲ್ ಸೌತ್ ಅಂತಾರಲ್ಲ, ಆ ರಾಷ್ಟ್ರಗಳ ಜೊತೆ ಭಾರತದ ಒಂದು ಸಹಭಾಗಿತ್ವವನ್ನ, ಆ ಒಂದು ಬಾಂಧವ್ಯವನ್ನ ಇನ್ನಷ್ಟು ಬಲಪಡಿಸೋದು. ಗ್ಲೋಬಲ್ ಸೌತ್ ಅಂದ್ರೆ ಮುಖ್ಯವಾಗಿ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದಲ್ಲಿರೋ ಅಭಿವೃದ್ಧಿಶೀಲ ದೇಶಗಳು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ, ನಮ್ಮ ದೇಶದ ಇಂಧನ ಭದ್ರತೆ, ಆಮೇಲೆ ಖನಿಜ ಸಂಪನ್ಮೂಲಗಳಿಗಾಗಿ ಹೊಸ ದಾರಿಗಳನ್ನ, ಹೊಸ ಮೂಲಗಳನ್ನ ಹುಡುಕೋದು. ಇದರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ಮೊದಲಿಗೆ ಘಾನಾ ಬಗ್ಗೆ ಮಾತಾಡೋಣ. ಸುಮಾರು 30 ವರ್ಷಗಳ ನಂತರ ನಮ್ಮ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಟ್ಟಿರೋದು ಅಂತ ಸುದ್ದಿ. ಹೌದು. 1995ರಲ್ಲಿ PV ನರಸಿಂಹರಾವ್ ಅವರು ಹೋಗಿದ್ರು. ಆಮೇಲೆ ಈಗ ಅಷ್ಟು ವರ್ಷಗಳ ಗ್ಯಾಪ್ ಯಾಕೆ? ಈಗ್ಯಾಕೆ ಘಾನಾ ಮುಖ್ಯವಾಯ್ತು? ಘಾನಾ ಅದು ಪಶ್ಚಿಮ ಆಫ್ರಿಕಾಕ್ಕೆ ಒಂದು ರೀತಿ ಪ್ರವೇಶ ದ್ವಾರ ಇದ್ದ ಹಾಗೆ. ಭಾರತ ಈಗಾಗಲೇ ಇಲ್ಲಿ ಸುಮಾರು $2 ಬಿಲಿಯನ್ ಹೂಡಿಕೆ ಮಾಡಿದೆ. ಓ, $2 ಬಿಲಿಯನ್? ಹೌದು. ಆದರೆ ಅತಿ ಮುಖ್ಯವಾದ ವಿಷಯ ಏನಂದ್ರೆ ಚಿನ್ನನಾ? ಭಾರತ ಆಮದು ಮಾಡಿಕೊಳ್ಳೋ ಚಿನ್ನದಲ್ಲಿ ಹೆಚ್ಚು ಕಡಿಮೆ 70% ಘಾನಾದಿಂದಲೇ ಬರೋದು. 70%? ಅಬ್ಬಾ! ಹೌದು. ಘಾನಾ ಆಫ್ರಿಕಾದಲ್ಲೇ ಅತಿ ದೊಡ್ಡ ಚಿನ್ನ ಉತ್ಪಾದಕ ದೇಶ. ಅಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಕೂಡ $3 ಬಿಲಿಯನ್ ದಾಟಿದೆ. ಹಾಗಾದ್ರೆ ನಮ್ಮ ಆರ್ಥಿಕತೆಗೆ ಘಾನಾ ಅಷ್ಟು ಮುಖ್ಯನಾ? ಸರಿ, ಘಾನಾದಿಂದ ಮುಂದೆ ಕೆರಿಬಿಯನ್ ಕಡೆಗೆ ಹೋದ್ರು. ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ. ಅಲ್ಲಿನ ಪ್ರಧಾನಿ ಭಾರತೀಯ ಮೂಲದವರು ಅನ್ನೋದೊಂದು ವಿಶೇಷ ಅಲ್ವಾ? ಹೌದು. ಅಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ಬಿಸಿಸಾರ್. ಅವರ ಪೂರ್ವಜರು ಉತ್ತರ ಪ್ರದೇಶದ ಕಡೆಯವರು. ಅಲ್ಲಿನ ಜನಸಂಖ್ಯೆ ಸುಮಾರು 14 ಲಕ್ಷ. ಅದರಲ್ಲಿ ಒಂದು 35-38% ಜನ ಭಾರತೀಯ ಮೂಲದವರೇ. 38%? ದೊಡ್ಡ ಸಂಖ್ಯೆನೇ. ಹೌದು. ಸುಮಾರು 18 ವರ್ಷಗಳ ಹಿಂದೆ ಭಾರತೀಯರು ಅಲ್ಲಿಗೆ ವಲಸೆ ಹೋಗೋಕ್ ಶುರು ಮಾಡಿದ್ರು. ಆ ವಲಸೆಯ 180ನೇ ವರ್ಷಾಚರಣೆ ಸಮಯದಲ್ಲಿ ಈ ಭೇಟಿ ನಡೆದಿದ್ದು ಒಂದು ವಿಶೇಷ. ಇದು ಬರೀ ಸಾಂಸ್ಕೃತಿಕ ಭೇಟಿನಾ ಅಥವಾ ಆರ್ಥಿಕವಾಗಿಯೂ ಮುಖ್ಯನಾ? ಖಂಡಿತ ಆರ್ಥಿಕವಾಗಿಯೂ ಮುಖ್ಯ. 2023-24ರಲ್ಲಿ ನೋಡಿ, $368 ಮಿಲಿಯನ್ ವ್ಯಾಪಾರ ಆಗಿದೆ. ನಾವಿಲ್ಲಿಂದ ವಾಹನಗಳ ಬಿಡಿಭಾಗ, ಫಾರ್ಮಾ ಪ್ರಾಡಕ್ಟ್ಸ್ ಎಲ್ಲ ಕಳಿಸ್ತೀವಿ. ಅಲ್ಲಿಂದ ನಮ್ಗೆ ಖನಿಜ ಇಂಧನ, ಅದಿರುಗಳು ಬರುತ್ತೆ. ಆ ಸಾಂಸ್ಕೃತಿಕ ನಂಟು ವ್ಯಾಪಾರಕ್ಕೆ ಸಹಾಯ ಮಾಡುತ್ತೆ ಅನ್ಸುತ್ತೆ. ಖಂಡಿತ. ಆ ನಂಬಿಕೆ, ಬಾಂಧವ್ಯ ಸಹಾಯ ಮಾಡುತ್ತೆ. ಸರಿ. ಆಮೇಲೆ ಅರ್ಜೆಂಟೀನಾ? ಇಲ್ಲಿ ಭೇಟಿ ಇನ್ನೂ ವಿಶೇಷ. ಯಾಕಂದ್ರೆ 57 ವರ್ಷಗಳ ನಂತರ ದ್ವಿಪಕ್ಷೀಯ ಭೇಟಿಯಂತೆ. ಹೌದು. 1968ರಲ್ಲಿ ಇಂದಿರಾ ಗಾಂಧಿಯವರು ಹೋಗಿದ್ರು. ಆಮೇಲೆ ಈಗ ಅಷ್ಟು ದೀರ್ಘ ಅಂತರ? ಈಗ ಯಾಕೆ ಅರ್ಜೆಂಟೀನಾ ಇಷ್ಟು ಗಮನ ಸೆಳೀತು? ಅರ್ಜೆಂಟೀನಾದ ಮಹತ್ವ ಇರೋದು ಅದರ ಇಂಧನ ಸಂಪನ್ಮೂಲಗಳಲ್ಲಿ, ಮುಖ್ಯವಾಗಿ ಶೇಲ್ ಗ್ಯಾಸ್ ಮತ್ತು ಶೇಲ್ ಆಯಿಲ್. ಜಗತ್ತಿನಲ್ಲೇ 2ನೇ ಅತಿದೊಡ್ಡ ಶೇಲ್ ಗ್ಯಾಸ್ ನಿಕ್ಷೇಪ ಇರೋದು ಅಲ್ಲಿ. 4ನೇ ಅತಿದೊಡ್ಡ ಶೇಲ್ ಆಯಿಲ್ ನಿಕ್ಷೇಪ ಕೂಡ. ಓ, ಶೇಲ್ ಗ್ಯಾಸ್ ಅಂದ್ರೆ ನಮ್ಗೆ LNGಗೆಲ್ಲ ಬೇಕಲ್ವಾ? ಹೌದು. ಅಷ್ಟೇ ಅಲ್ಲ, ಲಿಥಿಯಂ. ಈಗ ಎಲೆಕ್ಟ್ರಿಕ್ ಗಾಡಿಗಳದೇ ಹವಾ ಅಲ್ವಾ? ಹೌದು ಹೌದು. ಆ ಬ್ಯಾಟರಿಗಳಿಗೆ ಬೇಕಾದ ಲಿಥಿಯಂ ನಿಕ್ಷೇಪಗಳು ಕೂಡ ಅರ್ಜೆಂಟೀನಾದಲ್ಲಿ ಸಾಕಷ್ಟಿದೆ. ಭಾರತದ ಒಂದು ಸಂಸ್ಥೆ ಕಬಿಲ್ ಅಂತ, ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್, ಅದು ಈಗಾಗಲೇ ಅಲ್ಲಿ ಲಿಥಿಯಂ ಹುಡುಕೋಕೆ ಒಪ್ಪಂದ ಮಾಡ್ಕೊಂಡಿದೆ. ಅಂದ್ರೆ ನಮ್ಮ ಇಂಧನ ಭದ್ರತೆ ಮತ್ತೆ ಈ EV ಕ್ರಾಂತಿಗೆ ಬೇಕಾದ ಖನಿಜಗಳಿಗಾಗಿ ಅರ್ಜೆಂಟೀನಾ ಒಂದು ಪ್ರಮುಖ ಪಾಲುದಾರ ಆಗಬಹುದು. ಖಚಿತವಾಗಿ. ನಮ್ಮ ಪೂರೈಕೆ ಸರಪಳಿಯನ್ನ ಒಂದೇ ಕಡೆ ಅವಲಂಬಿಸದೆ ಬೇರೆ ಬೇರೆ ಕಡೆ ವಿಸ್ತರಿಸೋಕೆ, ಡೈವರ್ಸಿಫೈ, ಇದು ದೊಡ್ಡ ಹೆಜ್ಜೆ. ಅಲ್ಲಿಂದ ಬ್ರೆಜಿಲ್ಗೆ ಹೋದ್ರು, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ. ಹೌದು. ಇದು ಪ್ರಧಾನಿಯವರ 4ನೇ ಬ್ರೆಜಿಲ್ ಭೇಟಿ. ಬ್ರೆಜಿಲ್ ಜೊತೆ ನಮ್ಮ ಸಂಬಂಧ ಹೇಗಿದೆ? ಬ್ರೆಜಿಲ್ ಲ್ಯಾಟಿನ್ ಅಮೆರಿಕಾದಲ್ಲೇ ನಮ್ಮ ಅತಿ ದೊಡ್ಡ ವ್ಯಾಪಾರ ಪಾಲುದಾರ. 2024ರಲ್ಲಿ $12 ಬಿಲಿಯನ್ ಹೆಚ್ಚು ವ್ಯಾಪಾರ ಆಗಿದೆ. $12 ಬಿಲಿಯನ್? ಹೌದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬ್ರೆಜಿಲ್ ನಮ್ಮ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿ ಮಾಡಕ್ಕೆ ಆಸಕ್ತಿ ತೋರಿಸ್ತಿದೆ.
ಓಹೋ, ಆಕಾಶ್ ಮಿಸೈಲ್ಸ್ ಇದು ನಮ್ಮ ಮೇಕ್ ಇನ್ ಇಂಡಿಯಾ ರಕ್ಷಣಾ ವಲಯಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಖಂಡಿತವಾಗ್ಲೂ ದೊಡ್ಡ ಉತ್ತೇಜನ ಸಿಗತ್ತೆ. ಆಮೇಲೆ ಬ್ರಿಕ್ಸ್ ವೇದಿಕೆಯಲ್ಲಂತೂ ಜಾಗತಿಕ ವಿಷಯಗಳು, ಸದಸ್ಯ ರಾಷ್ಟ್ರಗಳ ಸಹಕಾರದ ಬಗ್ಗೆ ಮಾತುಕತೆ ಆಗೇ ಆಗತ್ತೆ. ಸರಿ, ಇನ್ನು ಕೊನೆಯ ದೇಶ ನಮೀಬಿಯಾ. ಇಲ್ಲೂ ಅಷ್ಟೇ 27 ವರ್ಷಗಳ ನಂತರ ನಮ್ಮ ಪ್ರಧಾನಿ ಭೇಟಿಯಂತೆ. ಹೌದು, 1997ರಲ್ಲಿ ಆಗಿನ ಪ್ರಧಾನಿ ದೇವೇಗೌಡರು ಹೋಗಿದ್ರು. ನಮೀಬಿಯಾದಲ್ಲಿ ಏನಿದೆ ವಿಶೇಷ? ನಮೀಬಿಯಾ ಅಂದ್ರೆ ಖನಿಜಗಳ ಕಣಜ ಅಂತಾನೆ ಹೇಳ್ಬೋದು. ಯುರೇನಿಯಂ, ಕೋಬಾಲ್ಟ್, ತಾಮ್ರ ಈ ಥರ ಬಹಳ ಮುಖ್ಯವಾದ ಖನಿಜಗಳು ಸಿಗುತ್ತೆ. ಇತ್ತೀಚೆಗೆ ಅಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾಗಿದೆ ಅಂತ ಸುದ್ದಿ. ಓಹೋ, ತೈಲ ಕೂಡನಾ? ಹೌದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ನಮ್ಮ UPI ವ್ಯವಸ್ಥೆನ ಅಲ್ಲಿ ಜಾರಿಗೆ ತರೋ ಬಗ್ಗೆ ಕೂಡ ಒಪ್ಪಂದ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. UPI ನಮೀಬಿಯಾದಲ್ಲೇ? ಅದು ದೊಡ್ಡ ವಿಷಯ. ಹೌದು. ಮತ್ತೆ ನಮೀಬಿಯಾದ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತ ಬಹಳ ಹಿಂದೆ ವಿಶ್ವಸಂಸ್ಥೆಯಲ್ಲೆಲ್ಲ ಬೆಂಬಲ ಕೊಟ್ಟಿತ್ತು. 1990ರಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಆ ಒಂದು ಹಳೆಯ ಗಟ್ಟಿಯಾದ ಸಂಬಂಧ ಈಗಿನ ಸಹಕಾರಕ್ಕೆ ಒಳ್ಳೆ ಅಡಿಪಾಯ ಹಾಕಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ 5 ದೇಶಗಳ ಪ್ರವಾಸವನ್ನು ನೋಡಿದ್ರೆ ಇದೊಂದು ರೀತಿ ಗ್ಲೋಬಲ್ ಸೌತ್ ಜೊತೆಗಿನ ಸಂಬಂಧ ವೃದ್ಧಿ, ಜೊತೆಗೆ ನಮ್ಮ ಇಂಧನ ಮತ್ತು ಖನಿಜಗಳ ಅಗತ್ಯತೆಗಾಗಿ ಪರ್ಯಾಯ ಮೂಲಗಳನ್ನು ಹುಡುಕೋದು ಮತ್ತು ಆರ್ಥಿಕ ವ್ಯೂಹಾತ್ಮಕ ಪಾಲುದಾರಿಕೆಗಳನ್ನ ಗಟ್ಟಿ ಮಾಡಿಕೊಳ್ಳೋದು ಅಂತ ಸಾರಾಂಶ ಹೇಳ್ಬಹುದಾ? ಖಂಡಿತವಾಗಿಯೂ ನೀವು ಹೇಳಿದ ಸರಿಯಾಗಿದೆ. ಈ ದೇಶಗಳ ಹೆಸರುಗಳು ನಮಗೆ ದಿನನಿತ್ಯದ ಸುದ್ದಿಯಲ್ಲಿ ಅಷ್ಟಾಗಿ ಕೇಳಿಬರದೇ ಇರಬಹುದು. ಆದರೆ ಭಾರತದ ದೀರ್ಘಕಾಲೀನ ಹಿತಾಸಕ್ತಿಗಳಿಗೆ, ಮುಖ್ಯವಾಗಿ ಇಂಧನ ಸ್ವಾವಲಂಬನೆ ಮತ್ತು ಪೂರೈಕೆ ಚೈನ್ಗಳನ್ನು ಬೇರ್ಬೇರೆ ಕಡೆ ಹಂಚಿಕೊಳ್ಳೋಕೆ ಇವು ಬಹಳ ಬಹಳ ಮುಖ್ಯವಾದ ದೇಶಗಳು. ಈಗ ಈ ಭೇಟಿಗಳಿಂದ ಏನೆಲ್ಲ ಒಪ್ಪಂದಗಳು ಆಗುತ್ತೆ, ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಇದು ಒಂದು ಸೂಚನೆ, ಹೇಗೆ ಭಾರತ ಬದಲಾಗುತ್ತಿರುವ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾ ಇದೆ ಅನ್ನೋದಕ್ಕೆ. ಹೌದು, ಕಾದ್ ನೋಡೋಣ ಇದರ ಮುಂದಿನ ಬೆಳವಣಿಗೆಗಳನ್ನ.